ರಾಘವ ರಾಘವ ಸಾಂಗ್ ಇದೆಯಲ್ಲ ಸರ್, ತುಂಬಾ ಅದ್ಭುತವಾಗಿ ಬಂದಿದೆ. ನಾನು ಹೇಳ್ತಾ ಇದ್ನಲ್ಲ, ಎಲ್ಲಿ ನೋಡಿದ್ರು ಅದೇ ರೀಲ್ಸ್ ಓಡ್ತಾ ಇದೆ. ಸೊ ಆ ಸಾಂಗ್ ಬಗ್ಗೆ ಅನೂಪ್ ಅವ್ರ ಮ್ಯೂಸಿಕ್ ಅಂತ ಅನ್ಸುತ್ತೆ, ಅವ್ರ ಮ್ಯೂಸಿಕ್ ಬಗ್ಗೆ. ಈಗ ಏನೇ ಡ್ಯಾನ್ಸ್ ನಂಬರ್, ಏನೇ ಪೆಪ್ಪಿ ನಂಬರ್ ಏನೇ ಇದ್ರೂ ಒಂದು ಫಾಸ್ಟ್ ಮೂವಿಂಗ್ ಥರ ಹೋಗ್ಬಿಡುತ್ತೆ. ಬಟ್ ಲಾಂಗ್ ಟರ್ಮ್ ನಿಮಗೆ ಬದುಕೋದು ಯಾವತ್ತಿದ್ರೂ ಮೆಲೋಡಿನೇ. ಸೊ ಆ ಥರದಲ್ಲಿ ನಮಗೆ ಈ ಮೆಲೋಡಿ ಸ್ಪೇಸಿಂಗ್ ಇದಿತ್ತು. ಡ್ಯೂಯೆಟ್ ಸಾಂಗ್ ಏನು ರಾಘವ ರಾಘವ ನೀವು ಹೇಳ್ತಿದ್ರಲ್ಲ, ಅದು ನಾನು ಮೋಸ್ಟ್ ಆಫ್ ದ ರೀಲ್ಸ್ ನೋಡ್ತಾ ಇದ್ದೀನಲ್ಲ, ರೀಲ್ಸ್ ಅಥವಾ ಸ್ಟೇಟಸ್ಸು, ಆ ಸ್ಟೇಟಸಲ್ಲೆಲ್ಲ ನಿಮ್ಗೆ ಅವ್ರ ಪೋಸ್ಟ್ಗಳಿಗೆ ರಾಘವ ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿ ಹಾಕೊತಾ ಇದ್ದಾರೆ. ಈವನ್ ಮೈ ಅದರ್ ಫಿಲಮ್ ನಂದು ರಾಜು ಜೇಮ್ಸ್ ಬಾಂಡ್ ಏನಿದೆಲ್ಲ, ಆ ಟೀಮ್ ಕೂಡ, ಆ ಟೀಮ್ವರೆಗೂ ಭಾಳ ಫೇವ್ರೇಟ್ ಇದೆ ರಾಘವ ರಾಘವ ಸಾಂಗ್. ಅವರು ನನ್ನ ಕಾಂಪ್ಲಿಮೆಂಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ರಾಘವ ರಾಘವ ಸಾಂಗ್ ಅಂತ. ಸೊ ಅದು ಬರೆದಿದ್ದು ವಾಸುಕಿ ವೈಭವ್. ಸೊ ಇದೊಂಥರ ಒಂದು ಟೀಮ್ ವರ್ಕ್. ಅಂದರೆ ನಾನು ಅನೂಪ್ ಸರ್ ಜೊತೆ ಕೂತು ನನಗೆ ಇದು ಗಿಟಾರ್ ಪ್ರಾಮಿನೆನ್ಸಲ್ಲಿ ಬೇಕು, ಈ ಪೋರ್ಷನಲ್ಲಿ ವೈಲಿನ್ ಬೇಕು, ಹಿಂಗೆ ಬೇಕು, ನಮ್ಮದು ಏನು ಟೆಕ್ನಿಕಲ್ ಡೀಟೇಲಿಂಗ್ ಇರುತ್ತೆ ಅದಿರುತ್ತೆ. ಆಮೇಲೆ ವೈಭವ್ ಜೊತೆ ಒಂದು 2 to 3 ಡೇಸ್ ಕೂತು ವೈಭವ್ಗೆ ಈ ಥರ ಮೂಡಲ್ಲೇ ಬೇಕು ಅಂತೆಲ್ಲ ಫೀಡಿಂಗ್ ಮಾಡಿ, ಅದ್ರಲ್ಲಿ ಒಂದು ಲೈನ್ ಬರುತ್ತೆ, ಅದು ತುಂಬ ಇದಿತ್ತು. ಅಂದರೆ ಆ ಲೈನ್ ಬೇಡ, ಬೇರೆ ಲೈನ್ ಏನಾದ್ರು ಮಾಡೋಣ ಅಂತ. ಲಾಸ್ಟಲ್ಲಿ ಅವರ ಇವರ ಕಣ್ಣು ನಮಗಾಗದಿರಲಿ ಅಂತ, ಅದಂಗೆ ತುಂಬ ಪರ್ಟಿಕ್ಯುಲರ್ ಇದೆ ನನಗೆ ಆ ಲೈನ್ ಬೇಕು ಅಂತ. ಸೊ ಯಾಕೆಂದರೆ ನಿಮಗೆ ಏನನ್ಸುತ್ತೆ ಅಂದರೆ, ಈ ಕೆಟ್ಟ ಕಣ್ಣುಗಳು ಜಾಸ್ತಿ ನಿಮಗೆ ಯಾವತ್ತೂ. ನೀವು ಸಿನಿಮಾನೇ ಅಂತ ಅಲ್ಲ, ನೀವು ಯಾವುದೇ ಇದಕ್ಕೆ ಹೋಗಿ ನೀವು ಎಲ್ಲೋ ಒಂದು ಕಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದೀರಾ ಅಂತಂದರೆ ಆದಷ್ಟು ಒಂಚೂರು ಒಂಥರ ಇವಿಲ್ ಐಸೇ ಜಾಸ್ತಿ ನಿಮಗೆ ಬೀಳೋದು. ಅಂದರೆ ನೀವು ಹಾಡಲ್ಲೇ ದೃಷ್ಟಿ ತೆಗೆದು. ಎಕ್ಸಾಕ್ಟ್ಲಿ. ಸೊ ನೆಗೆಟಿವ್ ಇದಿರುತ್ತಲ್ಲ. ಸೊ ಹಂಗಾಗಿ ಈ ರಾಘವ ಜಾನಕಿಗೆ ಕೆಟ್ಟ ಕಣ್ಣು ಬೀಳದೇ ಇರಲಿ, ಸೊ ಓವರಾಲ್ ಸಿನಿಮಾಗೂ ಇದೊಂದು ಕೆಟ್ಟ ಕಣ್ಣು ಬೀಳದೇ ಇರಲಿ ಅನ್ನೋ ಥರದಲ್ಲಿ ಓವರಾಲ್ ಆ ಆ್ಯಂಗಲಿಂದ ವರ್ಕ್ ಮಾಡಿ, ವಿಜುವಲಿನೂ ಅದಕ್ಕೇ ಅಲ್ಲೇ ಒಂದು ದೃಷ್ಟಿ ಥರ ತೆಗೆಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.